ನೋಡಿ ಈ ತರ ಬರುತ್ತೆ ವಾಬ್ಲಿಂಗು ಫುಲ್ಲು. ಸೊ ಇಷ್ಟರ ಮಟ್ಟಿಗಿದೆ ವಾಬ್ಲಿಂಗು ನೋಡಿ. ಸೊ ತುಂಬಾ ಡೇಂಜರ್ ಇದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಒಂದು ವೀಲ್ ಅಲೈನ್ಮೆಂಟ್ ಶಾಪಿಗೆ ಹೋಗ್ತಾ ಇದ್ದೀನಿ. ನೇಮ್ ಬಂದ್ಬಿಟ್ಟು ಬಾಬು ಬೈಕ್ ವೀಲ್ ಅಲೈನ್ಮೆಂಟ್ ಸೆಂಟರ್ ಅಂತೆ. ಅದು ನಂದು ಫ್ರಂಟ್ ವೀಲು ಸ್ವಲ್ಪ ಬೆಂಡ್ ಬಂದಿದೆ. ಫ್ರಂಟ್ ವೀಲ್ ಮಾತ್ರ, ಬ್ಯಾಕಿಂದ ಚೆನ್ನಾಗೇ ಇದೆ, ಫ್ರಂಟಿನ ಮಾತ್ರ ಸ್ವಲ್ಪ ಬೆಂಡ್ ಬಂದಿದೆ. ಸೊ ಹಾಗಾಗಿ ಅದನ್ನು ತೆಗೆಸ್ಕೊಂಡು ಅಲ್ಲೇ ರಿಮ್ಮನ್ನು ಕಲರ್ ಕೂಡ ಮಾಡ್ತಾರೆ ಅಂದ್ಕೊತೀನಿ, ಐ ಮೀನ್ ಪೇಂಟಿಂಗು. ಸೊ ಹಾಗಾಗಿ ಪಾಸಿಬಲ್ ಅದನ್ನು ಕೂಡ ಮಾಡಿಸ್ಕೊಂಡು, ಮತ್ತು ನಂದು ಕ್ರ್ಯಾಶ್ ಗಾರ್ಡ್ ಏನಿದೆ, ಕ್ರ್ಯಾಶ್ ಗಾರ್ಡಿಂದು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಜಾಯಿಂಟ್ಸ್ ಇರುತ್ತೆ ಅಲ್ವಾ, ಸೊ ಅದನ್ನು ಹೋಗಿದೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಬ್ಲ್ಯಾಕ್ ಪೇಂಟ್ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ. ವೈಟ್ ಫೀಲ್ಡಿಂದ 19 ಕಿಲೋಮೀಟರ್ಸ್ ಇದೆ. ಸೊ 1 ಅವರ್ ತೋರಿಸ್ತಾ ಇದೆ ಶಾಪಿಗೆ ಹೋಗೋದಕ್ಕೆ. ಸೊ ಅವರಿಗೆ ಕಾಲ್ ಮಾಡಿ ಕೇಳಿದೆ, ಆಯಿತಾ, ನಿಮಗೆ ಯೂಶಲ್ ಆಗಿ ಗೂಗಲ್ ಮ್ಯಾಪಲ್ಲೇ ಸಿಗುತ್ತೆ ಅವ್ರದ್ದು ನಂಬರು. ಸೊ ಕಾಲ್ ಮಾಡಿಬಿಟ್ಟು ಕೇಳಿದೆ. ಅವರು ಶಾಪು 6:15ವರೆಗೂ ಇರುತ್ತೆ, ನೀವು ಬರೋದಿದ್ರೆ 5 ಗಂಟೆ ಒಳಗೆ ಬನ್ನಿ ಅಂತ ಹೇಳಿದ್ರು. 5 ಗಂಟೆ ಒಳಗಿಲ್ಲ, ಬೆಟರ್ ಅಂತ 4 ಗಂಟೆ ಒಳಗೆ. ಸೊ 1 ಅವರ್ ಹಿಡಿಯುತ್ತೆ ಅಂತ ಹೇಳಿದ್ರು. ಬಟ್ ಸ್ಪ್ರೇ ಮಾಡೋದಿದ್ರೆ ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ಲ. ಇದಕ್ಕೂ ಬೆಂಡ್ ತೆಗೆಯೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ರೆಗ್ಯುಲರ್ ಆಗಿ ವೀಲ್ ಅಲೈನ್ಮೆಂಟು ಅಥವಾ ವೀಲ್ ಬೆಂಡ್ ಆಗಿದ್ರೆ ಅದನ್ನ ತೆಗಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಗಾಡಿ ಆ್ಯಕ್ಚುಲಿ 39,000 ಓಡಿದೆ. ಬಟ್ ಇದುವರೆಗೂ ಒಂದ್ಸಲನೂ ರೆಡಿ ಮಾಡಿಸಿಲ್ಲ ನಾನು. ಸೊ ಹಾಗಾಗಿ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಕಲರ್ ಕೂಡ ಚಿಪ್ಪಪ್ ಆಗಿದೆ ಆಬ್ವಿಯಸ್ಲಿ. ಸೊ ಸುಮಾರು ಸಲ ಪಂಚರ್ ಆಗಿದೆ ಅಲ್ವಾ, ಫ್ರಂಟು ಬ್ಯಾಕು. ಸೊ ಹಾಗಾಗಿ ಚಿಪ್ಪಪ್ ಕೂಡ ಆಗಿದೆ. ಸೊ ಅದನ್ನು ಕೂಡ ರೀಪೇಂಟ್ ಮಾಡಿಸಿದ್ರೆ ಮೋಸ್ಟ್ಲಿ ಚೆನ್ನಾಗಿ ಆಗ್ಬೋದು. ಸೊ ಆ್ಯಕ್ಚುಲಿ ನಾನು ಇವಾಗ ಇರೋದು ಸ್ಪೀಡು 50, ಆಯಿತಾ. ಹಿಂದೆ ಟಾಪ್ ಬಾಕ್ಸ್ ಇದೆ ಆ್ಯಕ್ಚುಲಿ, ಅದರಲ್ಲಿ ಸಾಮಾನು ಇದೆ ಆ್ಯಕ್ಚುಲಿ, ಸಣ್ಣ ಪುಟ್ಟ ಟೂಲ್ಸ್ಗಳಿದ್ದಾವೆ. ಹೈ ಸ್ಪೀಡಲ್ಲಿ ಹೋದರೆ ನಿಮಗೆ ವಾಬ್ಲಿಂಗ್ ಗೊತ್ತಾಗೋದಿಲ್ಲ. ಬಟ್ ಲೋ ಸ್ಪೀಡಲ್ಲಿ ಅಂದರೆ ಒಂದು 30, 40, 50, ಸೊ ಅಷ್ಟು ಸ್ಪೀಡು ಮೇಂಟೈನ್ ಮಾಡಿದರೆ ವಾಬ್ಲಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಯಾವುದು ಗಾಡಿ ಬರ್ತಿಲ್ಲ ಅಲ್ಲ. ಸೊ ನೋಡಿ ಈ ಥರ ಬರುತ್ತೆ ವಾಬ್ಲಿಂಗು ಫುಲ್ಲು. ಸೊ ಇಷ್ಟರ ಮಟ್ಟಿಗಿದೆ ವಾಬ್ಲಿಂಗು ನೋಡಿ. ಸೊ ತುಂಬ ಡೇಂಜರ್ ಇದು. ಸೊ ಅದು ವೀಲ್ ಬೆಂಡ್ ಆಗಿರೋದಕ್ಕೇನೆ ವಾಬ್ಲಿಂಗ್ ಬರುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ಟಾಪ್ ಬಾಕ್ಸ್ ಕೂಡ ಇದೆ ಅಲ್ವಾ. ಸೊ ಬೈಕ್ದು ಏನಂತಾರೆ ಅದಕ್ಕೆ, ಡೈನಾಮಿಕ್ ಕೂಡ ಚೇಂಜ್ ಆಗುತ್ತೆ, ಪವರ್ ಟು ವೆಯ್ಟ್ ರೇಷಿಯೋ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ವಾಬ್ಲಿಂಗ್ ಈ ಥರ ಬಂದೇ ಬರುತ್ತೆ ನೋಡಿ. ಸೊ ಬಂದ್ವಿ ಕೊನೆಗೂ. ಕಾಲ್ ಮಾಡ್ಯಾ? ಮುಂದೆ ಬೆಂಡಿದೆ. ಇಲ್ಲ, ಜಸ್ಟ್ 50 ಒಳಗಿದ್ರೆ ವಾಬ್ಲಿಂಗ್ ಬರುತ್ತೆ, ಹೈ ಸ್ಪೀಡಲ್ಲಿ ಬರಲ್ಲ. ಬರುತ್ತೆ, 2 ಕೈ ಬಿಟ್ರೆ ಆಡುತ್ತೆ ಹಿಂಗೆ.
ಸೊ ಕೆಲಸ ಕಂಪ್ಲೀಟ್ ಆಗಿದೆ. ಸೊ ನಿಮಗೆ ಬಟ್ ಏನು ಈ ಥರ ನೋಡಿದ್ರೆ ಸೈಡಿಂದ ನೋಡಿದ್ರೆ ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಇಲ್ಲೆಲ್ಲ ಅದು ಆ್ಯಕ್ಚುಲಿ ಪೌಡರ್ ಕೋಟಿಂಗ್ ಅಲ್ಲ, ಆ್ಯಕ್ಚುಲಿ ಅವರು ಜಸ್ಟ್ ಸ್ಪ್ರೇ ಮಾಡಿದ್ದಾರೆ. ಸೊ ಸೈಡಲ್ಲಿ ಈ ಮತ್ತು ಆ ವೀಲ್ಗೆನೆ. ಸೊ ಶಾಪ್ ಇದೇನೆ, ಸಣ್ಣದಾಗಿದೆ, ಬಾಬು ಬೈಕ್ ವೀಲ್ ಅಲೈನ್ಮೆಂಟ್ ಅಂತ. ಸೊ ನಿಮಗೆ ಆ ಕಡೆಯಿಂದ ಒಂದು ಆರ್ಚ್ ಇದೆ, ಯಾವ ಆರ್ಚ್ ಅಂತ ಗೊತ್ತಿಲ್ಲ. ಸೊ ಬಟ್ ಆ ಆರ್ಚಿಂದ ಬಂದರೆ ನಿಮಗೆ ಅಂಗಡಿ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ಓಕೆ, ಸೊ ಆಗಿದೆ, ಊಟ ಬೇರೆ ಆಗಿಲ್ಲ, ಹೊರಡೋಣ. ರಿಮ್ ಬೆಂಡ್ ತೆಕ್ಕೊಟ್ರು ಆ್ಯಂಡ್ ಸೊ ಅದೆಲ್ಲ ಪೇಂಟು ಚಿಪ್ಪಪ್ ಆಗೈತಲ್ವ, ಪಂಚರ್ ಹಾಕಿಸಿ. ಸೊ ಅದಕ್ಕೂ ಸ್ವಲ್ಪ ಪ್ಯಾಚಪ್ ಮಾಡಿಕೊಟ್ಟಿದ್ದಾರೆ. ಓಕೆ, ಪರವಾಗಿಲ್ಲ. ಬಟ್ ಕಾಸ್ಟ್ ಬಂದ್ಬಿಟ್ಟು 1700 ತೊಗೊಂಡ್ರು. ಐ ಥಿಂಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಗೊತ್ತಾಗುತ್ತೆ, ಎಲ್ಲಾದರೂ ಲಾಂಗ್ ತೊಗೊಂಡು ಹೋಗ್ತೀವಲ್ವಾ, ಸೊ ಅವಾಗ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ ಏನು ಅಂತ. ಸೊ ರಿಮ್ ಬೆಂಡ್ ತೆಗೆಸ್ಕೊಂಡು ನನ್ನ ಫ್ರೆಂಡು ಹಾಗೇನೆ ಜಾಕೆಟ್ ತಗೊಳ್ಬೇಕು ಅನ್ಕೊಂಡಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ರೈಡರ್ ಸರೇನಾಗೆ. One eternity later. ಹೆಂಗಸಿದೆ ಪ್ರಸನ್ನ ಜಾಕೆಟು? ಕಂಫರ್ಟ್ ಇದೆಯಾ ಜಾಕೆಟು? ಪ್ಯಾಂಟ್ ಒಂದು ತಗೊಂಡ್ಬಿಟ್ರೆ ಪ್ರಸನ್ನ ಫುಲ್ಲು ರೆಡಿ. ರಾಯರು ಇದ್ದಾರೆ, ಜೈ ಹನುಮಾನ್. ಸೊ ಇದನ್ನೇ ನೋಡಿ ಅವ್ರದ್ದು ಜಾಕೆಟು, ಸ್ಕಾಲಾ ಬ್ರೇವ್ ಅಂತೆ ಮಾಡೆಲು. ಸೊ 8000 ಇದೆ, ಬಟ್ ಡಿಸ್ಕೌಂಟ್ ಮಾಡಿ 7450.